ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧಾನಕ್ಕಾಗಿ ಹೋದ ಕೃಷ್ಣ ಯುದ್ಧವೇ ನಿಶ್ಚಯ ಅಂತ ಹೊರಟು ಬರುವಾಗ ಕರ್ಣನಿಗೆ ರಹಸ್ಯವನ್ನು ಹೇಳೋಣ ಅಂತ ಕರ್ಣನ ಬಳಿಗೆ ಹೋದ. ತನ್ನ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿದ. ನಿನಗೆ ರಾಜ್ಯ ಸಿಗ್ತದೆ, ಬಾ ನೀನು. ಆದರೆ ಕರ್ಣ ಕೇಳಲಿಲ್ಲ. ಕರ್ಣನನ್ನ ಕುಂತಿಯೂ ಹೋಗಿ ತನ್ನ ಮಗ ನೀನು ಅಂತ ವಿಷಯವನ್ನು ಹೇಳಿದ್ಲು. ಕರ್ಣ ಕೇಳಲಿಲ್ಲ. ನಿನ್ನ ಮಗ ಆದರೆ ಆಗಲಿ, ದುರ್ಯೋಧನನ ಪಕ್ಷದಲ್ಲಿ ಇದ್ದು ಪಾಂಡವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿಯೇ ಮಾಡ್ತೇನೆ. ತಂದೆಯಾದ ಸೂರ್ಯ ಬಂದು ಹೇಳಿದ, ನಿನ್ನ ಅಣ್ಣಂದರೊಟ್ಟಿಗೆ ಜಗಳವನ್ನು ಮಾಡಬೇಡ ಅಂತ. ಆ ಮಾತನ್ನು ಕೇಳಲಿಲ್ಲ. ಕೊನೆಗೆ ಕುಂತಿಗೆ ಒಂದು ಮಾತನ್ನು ಕೊಟ್ಟ, ನಿನಗೆ 6 ಮಕ್ಕಳು, ನನ್ನನ್ನು ಸೇರಿಸಿ. ಈಗ ಇರುವಂಥದ್ದೆಷ್ಟು? ಇಷ್ಟರವರೆಗೆ ನೀನು 5 ಅಂತ ತಿಳ್ಕೊಂಡಿದ್ದು. ಯಾಕೆ ಅಂದರೆ ನಿನಗೆ ಗೊತ್ತಿದ್ರು ಜಗತ್ತಿಗೆ ಯಾರಿಗೂ ತಿಳಿಸಿಲ್ಲ. ನೀನು, ನಾನು ನಿನ್ನ ಮಕ್ಕಳಲ್ಲಿ 4 ಮುಟ್ಟಲಿಕ್ಕೆ ಹೋಗುವುದಿಲ್ಲ. ನನಗೆ ಪ್ರತಿಸ್ಪರ್ಧಿ ಯಾರು ಅಂದರೆ ಅರ್ಜುನ ಮಾತ್ರ. ನಾನು ಯುದ್ಧ ಮಾಡಿದ್ರೆ ಅರ್ಜುನನ ಒಟ್ಟಿಗೆ. ಯುದ್ಧದಲ್ಲಿ ಅರ್ಜುನ ಸತ್ತರೂ ನಾನು ಸೇರಿಸಿ ನಿನಗೆ ಉಳಿದ 4 5 ಮಕ್ಕಳಾಗ್ತಾರೆ. ಅರ್ಜುನ ಸತ್ತರೂ ನನ್ನನ್ನು ಸೇರಿಸಿ 5 ಮಕ್ಕಳು, ನಾನು ಸತ್ತರೂ ನಿನಗೆ 5 ಮಕ್ಕಳು. ಒಟ್ಟು 5 ಪಾಂಡವರು ಇದ್ದೇ ಇರುತ್ತಾರೆ. ನೀನು ಚಿಂತೆ ಪಡಬೇಕಾಗಿಲ್ಲ. ನನಗೆ ಪ್ರತಿಸ್ಪರ್ಧಿ ಅರ್ಜುನ ಮಾತ್ರ. ಅರ್ಜುನನನ್ನು ಬಿಟ್ಟು ಬೇರೆ ಯಾರನ್ನ ನಾನು ಮುಟ್ಟಲಿಕ್ಕೂ ಹೋಗುವುದಿಲ್ಲ. ಆಯಿತು ಅಂತ ಹೇಳಿ ಕುಂತಿ ಹೊರಟು ಹೋದ. ಕೃಷ್ಣ ಸಂಧಾನದಲ್ಲಿ ಏನೆಲ್ಲ ನಡೀತು ಆ ವಿಷಯವನ್ನೆಲ್ಲ ಹೊತ್ತುಕೊಂಡು ಬಂದಿದ್ದಾನೆ. ಉಪಪ್ಲಾವ್ಯ ನಗರಕ್ಕೆ ಬಂದಾಗ ಎಲ್ಲರೂ ಕೃಷ್ಣನನ್ನು ಸ್ವಾಗತಿಸಿದ್ದರು. ಕೃಷ್ಣ ಏನೆಲ್ಲ ನಡೆದಿದೆ ಎಲ್ಲವನ್ನು ತಿಳಿಸಿದ. ಯುದ್ಧಕ್ಕೆ ತಯಾರಾಗೋಣ ಅಂತ ಹೇಳಿದ. ಇನ್ನು ಮುಂದಿನ ವಿಷಯ ಏನು ಅಂದರೆ ಅದು ಯುದ್ಧ. ಯುದ್ಧಕ್ಕೆ ತಯಾರಾಗಬೇಕು ನಾವು. ಆಗ ಧರ್ಮರಾಜ ಯುಧಿಷ್ಠಿರ ಒಂದು ಸಭೆಯನ್ನು ಕರೆದ. ಸಭೆಯಲ್ಲಿ ಮಾತನಾಡ್ತಾನೆ, ಕೃಷ್ಣ ಹೇಳಿದ ಮಾತನ್ನೆಲ್ಲ ನೀವೆಲ್ಲ ಕೇಳಿದ್ದೀರಿ. ಇನ್ನು ಯುದ್ಧಕ್ಕೆ ತಯಾರಾಗಬೇಕು. ನಮ್ಮಲ್ಲಿ ಒಟ್ಟು 7 ಅಕ್ಷೋಹಿಣಿ ಸೈನ್ಯ ಕೂಡಿದೆ. ನಾವೆಲ್ಲ ಸೇರಿಸಿದ್ದೇವೆ. ಆ 7 ಅಕ್ಷೋಹಿಣಿ ಸೈನ್ಯಕ್ಕೆ ಪ್ರಮುಖರು ಯಾರೆಲ್ಲ ಇದ್ದಾರೆ? ದೃಪದ, ದೃಷ್ಟದ್ಯುಮ್ನ, ಶಿಖಂಡಿ,
ಸಾತ್ಯಕಿ ಚೇಕಿತಾನ. ವಿರಾಟ. ಈ 7 ಮಂದಿ ಇದ್ದಾರೆ. ಪ್ರಮುಖರಾಗಿ ಭೀಮಸೇನ, ದ್ರುಪದಶ್ಚ ವಿರಾಟಶ್ಚ ದೃಷ್ಟದ್ಯುಮ್ನ ಶಿಖಂಡಿನವು, ಸಾತ್ಯಕಿಶ್ಚೇಕಿತಾನಶ್ಚ ಭೀಮಸೇನಶ್ಚ ವೀರ್ಯವಾನ್. 7 ಅಕ್ಷೋಹಿಣಿ ಸೈನ್ಯವನ್ನು ಮುನ್ನಡೆಸಲು 7 ಮಂದಿ ಇದ್ದಾರೆ. ನಮಗೆ ಈಗ ಬೇಕಾಗಿರುವಂಥದ್ದು ಈ 7 ಅಕ್ಷೋಹಿಣಿ ಸೈನ್ಯಕ್ಕೂ ಒಂದೊಂದಕ್ಕೂ ಒಬ್ಬೊಬ್ಬರು ನಾಯಕರಿದ್ದಾರೆ. 7ಕ್ಕೂ ಸೇರಿ ಒಬ್ಬ ಸೇನಾ ನಾಯಕ ಆಗಬೇಕು. ಅದು ಈ ಸಭೆಯಲ್ಲಿ ತೀರ್ಮಾನ ಆಗಬೇಕು, ಯಾರನ್ನ ಸೇನಾಪತಿಯನ್ನಾಗಿ ಮಾಡಬೇಕು ಅಂತ. ಆಗ ಸಹದೇವ ಹೇಳಿದ, ವಿರಾಟ ಭೀಷ್ಮನನ್ನು ಎದುರಿಸಲು ಸಮರ್ಥನಾಗಿದ್ದಾನೆ. ಆದ್ದರಿಂದ ಮತ್ಸ್ಯರಾಜನಾದಂತಹ ವಿರಾಟನೇ ಸೇನಾಧಿಪತಿ ಆಗಲಿ. ಪ್ರಸಹಿಷ್ಯತಿ ಸಂಗ್ರಾಮೇ ಭೀಷ್ಮಂ ತಾಂಶ್ಚ ಮಹಾರಥ. ಸಹದೇವ ಹೇಳಿದ. ಆದರೆ ಕೂಡಲೇ ನಕುಲ ಎದ್ದು ನಿಂತು ಹೇಳ್ತಾನೆ, ಶ್ವಶುರಃ ದ್ರುಪದಃ ಅಸ್ಮಾಕಂ ಸೇನಾಮಗ್ರೆ ಪ್ರಕರ್ಷತು. ನನಗೆ ತೋಚಿರುವಂಥದ್ದು ಏನು ಅಂದರೆ, ನಮ್ಮ ಮಾವ ದ್ರುಪದ ಅವನೇ ಸೇನಾ ನಾಯಕನಾಗಲಿ. ಹೀಗೆ ನಕುಲ ಸಹದೇವರು ಇಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳಿದಾಗ ಅರ್ಜುನ ಎದ್ದು ನಿಂತು ಹೇಳಿದ, ದೃಷ್ಟದ್ಯುಮ್ನಂ ಅಹಂ ಮನ್ಯೆ ಸಹೇದ್ ಭೀಷ್ಮಸ್ಯ ಸಾಯಕಾನ್. ದೃಷ್ಟದ್ಯುಮ್ನ ಅವ ಸೇನಾಧಿಪತಿ ಆಗಲಿ. ದ್ರೋಣರನ್ನ ಕೊಲ್ಲುವ ಸಲುವಾಗಿಯೇ ದೃಪದ ಮಾಡಿದ ಯಾಗದಲ್ಲಿ ಯಜ್ಞಮುಖೇನ ಎದ್ದು ಬಂದವ, ಅಗ್ನಿಕುಂಡನ ಮಧ್ಯದಲ್ಲಿ ಎದ್ದು ಬಂದವ ದೃಷ್ಟದ್ಯುಮ್ನ, ಅವನೇ ಸೇನಾಧಿಪತಿ ಆಗಲಿ. ಭೀಮ ಹೇಳ್ತಾನೆ, ಅರ್ಜುನೇನೈವ ಮುಕ್ತೇತು ಭೀಮೋ ವಾಕ್ಯಂ ಸಮಾದದೆ. ಶಿಖಂಡಿ ಅಂತ ಇದ್ದಾನೆ, ದ್ರುಪದನ ಮಗ. ಅವ ಜನಿಸಿದ್ದು ಯಾಕೆ ಅಂದರೆ ಭೀಷ್ಮನ ವಧೆಗಾಗಿಯೇ ಜನಿಸಿದ್ದು ಶಿಖಂಡಿ. ಅಂತಹ ಶಿಖಂಡಿ ಅವನೇ ಸೇನಾಪತಿ ಆಗಲಿ. ಹೀಗೆ ಭೀಮಸೇನೆ ಹೇಳಿದೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನೀವೆಲ್ಲ ಒಬ್ಬೊಬ್ಬರನ್ನ ಹೇಳ್ತಾ ಇದ್ದೀರಿ, ಸಮಗ್ರವಾಗಿ 7 ಅಕ್ಷೋಹಿಣಿ ಸೈನ್ಯಕ್ಕೂ ಸೇರಿಸಿ ಒಬ್ಬ ಸೇನಾಧಿಪತಿ ಆಗಬೇಕು. ನಮಗೆ ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಾಗಿ ಬರಬೇಕು. ಸರ್ವಸ್ಯ ಜಗತಃ ತಾತ ಸಾರಾಸಾರಂ ಬಲಾಬಲಂ. ಕೃಷ್ಣ ಇಲ್ಲಿ ಸುಮ್ಮನೆ ನಿಂತಿದ್ದಾನೆ. ಇಡೀ ಜಗತ್ತಿನ ಸಾರ ಅಸಾರವನ್ನ, ಬಲ ಅಬಲವನ್ನ, ಭೂತ ಭವಿಷ್ಯತ್ತನ್ನ ತಿಳಿದವ ಯಾರು ಅಂದರೆ ಅದು ಕೃಷ್ಣ. ಆದ್ದರಿಂದ ಕೃಷ್ಣ ಯಾರ ಹೆಸರನ್ನು ಸೂಚಿಸ್ತಾನೋ ಇವ ಸೇನಾಧಿಪತಿ ಆಗಲಿ ಅಂತ, ಕೃಷ್ಣ ಹೇಳಿದಂತೆ ನಡೆಯೋಣ ಅಂತ ಎಲ್ಲರೂ ಸೇರಿ ಕೃಷ್ಣನನ್ನೇ ಕೇಳ್ತಾರೆ. ಮತ್ತೆ ಆಗ ಅಬ್ರವೀತ್ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಕೃಷ್ಣ ಹೇಳ್ತಾನೆ,
ದೃಷ್ಟದ್ಯುಮ್ನಂ ಅಹಂ ಮನ್ಯೆ ಸೇನಾಪತಿಂ ಅರಿಂದಮ. ದೃಷ್ಟದ್ಯುಮ್ನ ಇದ್ದಾನಲ್ವ, ಅವನೇ ಸೇನಾಧಿಪತಿ ಆಗಲಿ, ಇದು ನನ್ನ ಅಭಿಪ್ರಾಯ. ಕೃಷ್ಣ ಇಷ್ಟು ಹೇಳಿದ ಮಾತ್ರಕ್ಕೆ ಎಲ್ಲರೂ ಏಕಕಾಲದಲ್ಲಿ ಒಮ್ಮನಸ್ಸಿನಿಂದ ಒಪ್ಪಿದ್ದರು, ಶಂಖನಾದವನ್ನು ಮಾಡಿದ್ದರು. ಎಲ್ಲರಿಗೂ ಸಂತೋಷ ಆಯಿತು. ಕೃಷ್ಣ ಹೇಳಿದ ಮೇಲೆ ನಾವೆಲ್ಲರೂ ಒಪ್ಪುತ್ತೇವೆ ಅಂತ ಒಪ್ಪಿದ್ದು. ಕೂಡಲೇ ಹೊರಟರು ಅಂತೆ, ಸೈನ್ಯವನ್ನೆಲ್ಲ ಕರ್ಕೊಂಡು ಹೊರಟರು, ಕುರುಕ್ಷೇತ್ರಕ್ಕೆ ಹೋದರು. ಕುರುಕ್ಷೇತ್ರವನ್ನು ಅಳತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲಿ ಯುದ್ಧ ಆಗಬೇಕು, ನಾವೆಲ್ಲ ಎಲ್ಲಿ ವಾಸ ಮಾಡಬೇಕು, ಶಿಬಿರವನ್ನು ಎಲ್ಲಿ ತಯಾರು ಮಾಡಬೇಕು ಅಂತ ಅಳತೆಯನ್ನೆಲ್ಲ ಮಾಡಿ ತಾವು ವಾಸ ಮಾಡುವ ಸಲುವಾಗಿ ಶಿಬಿರವನ್ನು ನಿರ್ಮಾಣ ಮಾಡಿದರು. ಬಹಳ ವೇತನವನ್ನೆಲ್ಲ ಕೊಟ್ಟು ಶಿಲ್ಪಿಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದರು ಅಂತ. ಸಾಮಾನ್ಯ ಶಿಲ್ಪಿಗಳಲ್ಲ, ಸಾಮಾನ್ಯ ಶಿಲ್ಪಿಗಳಿಗೆ ಸ್ವಲ್ಪ ಸಂಭಾವನೆ ಕೊಟ್ಟರೂ ಸಾಕಾಗ್ತದೆ. ಪ್ರಸಿದ್ಧರಾದ ಶಿಲ್ಪಿಗಳು, ಬಹಳ ನಿಪುಣರಾದ ಶಿಲ್ಪಿಗಳು, ಪ್ರಾಜ್ಞಾ ಶಿಲ್ಪಿನಃ. ಅದರಿಂದ ಅವರಿಗೆ ಸಂಬಳ ಸ್ವಲ್ಪ ಕೊಟ್ಟರೆ ಸಾಕಾಗೋದಿಲ್ಲ, ಬಹಳಷ್ಟು ಕೊಡಬೇಕು. ಅಂತಹ ಶಿಲ್ಪಿಗಳು ಮತ್ತು ವೈದ್ಯರು, ಶಾಸ್ತ್ರ ವಿಶಾರದರು ಇವರನ್ನೆಲ್ಲ ಕರ್ಕೊಂಡು ಹೋಗಿದ್ದರು. ಸಾವಿರಾರು ನೂರಾರು ರಾಜಶಿಬಿರಗಳು ಅಲ್ಲೆಲ್ಲಿ ಮಾಡಿದ್ರು ಅಂತೆ. ವಿಮಾನಾನೀವ ರಾಜೇಂದ್ರ ನಿವಿಷ್ಟಾನಿ ಮಹಿತಳೆ. ಭೂಮಿಯಲ್ಲಿ ವಿಮಾನಗಳಂತೆ, ಅಂದರೆ ಉಪ್ಪರಿಗೆ ಮನೆಗಳಂತೆ ಶಿಬಿರವನ್ನೆಲ್ಲ ನಿರ್ಮಾಣ ಮಾಡಿದರು. ಈ ಕಡೆ ಈ ರೀತಿಯಾಗಿ ಪಾಂಡವರ ಸೈನ್ಯ ತಯಾರಾಯಿತು. ಒಬ್ಬ ಸೇನಾಪತಿ ದೃಷ್ಟದ್ಯುಮ್ನ ನೇಮಕಗೊಂಡ. ದುರ್ಯೋಧನ ಕೂಡ ಯೋಚನೆ ಮಾಡಿದ. ಕೃಷ್ಣ ಹೋಗ್ತಾನೆ, ನಾವು ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೆವು. ಕೃಷ್ಣ ಹೋಗಿ ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅವರೆಲ್ಲ ತಯಾರಾಗ್ತಾರೆ, ನಾವು ತಯಾರಾಗೋಣ ಅಂತ ದುರ್ಯೋಧನ ಸಭೆಯನ್ನು ಕರೆದ. ಕರ್ಣ, ದುಶ್ಯಾಸನ, ಶಕುನಿ ಇವರನ್ನೆಲ್ಲ ಒಟ್ಟು ಮಾಡಿದ. ಕೂಡಲೇ ಕುರುಕ್ಷೇತ್ರಕ್ಕೆ ಹೋಗಿ ನಾವು ಶಿಬಿರವನ್ನು ತಯಾರು ಮಾಡಬೇಕು. ಉಳ್ಕೊಳ್ಳಿಕ್ಕೆ, ಶಯನಕ್ಕೆ, ಅನ್ನಪಾನಾದಿಗಳಿಗೆ ಎಲ್ಲ ವ್ಯವಸ್ಥೆ ಆಗಬೇಕು. ಆದಷ್ಟು ವ್ಯವಸ್ಥೆಗಾಗಿ ಕೆಲವರನ್ನು ಕಳುಹಿಸಿ ಅಂತ ಆಜ್ಞೆ ಮಾಡಿದ. ಅವರಲ್ಲಿಯೂ ಕೂಡ ಕೆಲವೊಬ್ಬರು ಹೋದರು. ಅವರಲ್ಲಿ 11 ಅಕ್ಷೋಹಿಣಿ ಸೈನ್ಯ ಒಟ್ಟಾಗಿತ್ತು. 11 ಅಕ್ಷೋಹಿಣಿ ಸೈನ್ಯ. ಆ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ಎದುರಿಸುವವರು ಯಾರು, ನಡೆಸುವವರು ಯಾರು? ಪಾಂಡವರಲ್ಲಿ ಆಗುವಾಗ 7 ಅಕ್ಷೋಹಿಣಿ ಸೈನ್ಯ, ಒಂದೊಂದನ್ನು ಒಬ್ಬೊಬ್ಬರು ನೋಡಿಕೊಂಡ್ರು.
ದೃಪದ, ದೃಷ್ಟದ್ಯುಮ್ನ, ಶಿಖಂಡಿ, ಭೀಮಸೇನ, ವಿರಾಟ, ಸಾತ್ಯಕಿ, ಚೈಕಿತಾನ ಒಬ್ಬೊಬ್ಬರು ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ನಡೆಸುವವರಾದರು. ಇಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದೆ. ಅದಕ್ಕೆ ಯಾರು ನೇತಾರರು ಅದನ್ನು ತೀರ್ಮಾನ ಮಾಡಿದ್ದರು ಅಂತ ಸಭೆಯಲ್ಲಿ. ಕೃಪಂ ದ್ರೋಣಂ ಚ ಶಲ್ಯಂ ಚ ಸೈಂಧವಂ ಚ ಜಯದ್ರಥಂ. 11 ಮಂದಿ ಕೃಪ, ದ್ರೋಣ, ಶಲ್ಯ, ಸಿಂಧುರಾಜನಾದಂತಹ ಜಯದ್ರಥ, ಕಾಂಬೋಜ ದೇಶದ ಸುದಕ್ಷಿಣ ಅಂತ, ಯಾದವರಲ್ಲಿ ಒಬ್ಬ ಕೃತವರ್ಮ ಅಂತ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ ಮತ್ತು ಶಕುನಿ, 11ನೆಯವ ಬಾಲ್ಯಕ ಅಂತ. ಇವರೆಲ್ಲ ಒಟ್ಟಾದರು. ಇವರೆಲ್ಲ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ಮುನ್ನಡೆಸುವವರು ಅಂತ. ಈ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಒಂದೊಂದನ್ನು ಮುನ್ನಡೆಸುವವರಾದರೂ ಎಲ್ಲರೂ ಸೇರಿ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಇವರೆಲ್ಲ ಸೇರಿಕೊಂಡು ಈ ಎಲ್ಲ ಸೈನ್ಯಕ್ಕೂ ಒಬ್ಬ ಸೇನಾಪತಿ ಆಗಬೇಕು. ಯಾರು ಅಂತ ಬಹಳ ವಿಮರ್ಶೆಯನ್ನು ಮಾಡಿ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.